ಮನೆಯಲ್ಲಿ ನಾಮಿನೇಷನ್ ನಡೀತಿತ್ತು. ಆದರೆ ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲೇ ನಾಮಿನೇಷನ್ ನಡೀತಿದೆ. ಅದು ಅಲ್ಲಿ ಬಂದ ಕಂಟೆಸ್ಟೆಂಟು ಅಲ್ಲಿ ಕೂತಿರೋ ಜಡ್ಜಸ್ನೇ ನಾಮಿನೇಷನ್ ಮಾಡ್ತಿದ್ದಾರೆ. ಆ್ಯಂಕರ್ ಆಗಿರೋ ನಿರಂಜನ್ ಅವರು ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿ ಅಲ್ಲಿರೋ ಕಂಟೆಸ್ಟೆಂಟು ಶಾಕ್ ಆಗ್ತಿದ್ದಾರೆ. ಯಾಕಂದರೆ ಆ ಕಂಟೆಸ್ಟೆಂಟ್ಗೂ ಒಂದು ಭಯ ಇರುತ್ತೆ. ನಾವೇನಾದರೂ ಇವ್ರ ಹೆಸರು ತೊಗೊಂಡು ನಾಮಿನೇಟ್ ಮಾಡಿದ್ರೆ ಇವರು ನಮ್ಮನ್ನು ಸೆಲೆಕ್ಟ್ ಮಾಡ್ದೇನೂ ಇರ್ಬೋದು ಅಂತ. ಎಲ್ರಿಗೂ ಒಂದು ಈಗೋ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಈಗ ಆ ಸ್ಪರ್ಧಿ ನನ್ನನ್ನು ನಾಮಿನೇಟ್ ಮಾಡಿದ್ರೆ ಅಂತ ಆಗ ಆ ಕಂಟೆಸ್ಟೆಂಟ್ನ ನೋಡಿ ಅವರ ತೀರ್ಪು ಚೇಂಜ್ ಆದರೂ ಆಗ್ಬೋದು. ಅಲ್ಲಿ ಆ್ಯಂಕರ್ ಆಗಿರೋ ನಿರಂಜನ್ ಅವರೇ ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಇದು ಅವರೇ ಕೊಟ್ಟಿರೋ ಒಂದು ಟಾಸ್ಕ್ ಆಗಿರುತ್ತೆ. ಒಬ್ಬ ಕಂಟೆಸ್ಟೆಂಟು ಚಂದನ್ ಶೆಟ್ಟಿನ ನಾಮಿನೇಟ್ ಮಾಡ್ತಿದ್ದಾರೆ. ಅದಕ್ಕೆ ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಿದ್ದಾರೆ. ಅದೇ ಥರ ಇನ್ನೊಬ್ಬ ಕಂಟೆಸ್ಟೆಂಟು ವಿನಯ್ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ. ಅವರು ವಿನಯ್ನ ನಾಮಿನೇಟ್ ಮಾಡ್ತಾ ಇರೋದಕ್ಕೆ ಕೊಡ್ತಾ ಇರೋ ಕಾರಣ ಬಿಗ್ ಬಾಸ್ ಮನೆ ಒಳಗಡೆ 30-35 ಸ್ಟಾರ್ಟಪ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ಒಂದು ಸ್ಟಾರ್ಟಪ್ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟೊಂದು ಕಷ್ಟ ಇರುತ್ತೆ. ಅಂಥದ್ರಲ್ಲಿ ನೀವು 30-35 ಸ್ಟಾರ್ಟಪ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ನೀವು ಅಷ್ಟು ಫೌಂಡರ್ಸ್ಗೂ ಅವಮಾನ ಮಾಡಿದ್ದೀರಾ. ನೀವು ಬಿಗ್ ಬಾಸಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ. ಈ ಕಾರಣ ಕೊಟ್ಟು ವಿನಯ್ ಗೌಡ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ. ನಾಮಿನೇಟ್ ಮಾಡಿ ಅವ್ರ ಫೋಟೋಗೆ ಬೆಂಕಿ ಹಚ್ತಿದ್ದಾರೆ. ಒಬ್ಬರನ್ನ ನಾಮಿನೇಟ್ ಮಾಡಬೇಕಂದ್ರೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ನಾಮಿನೇಟ್ ಮಾಡೋಕ್ಕಾಗಲ್ಲ. ಈ ಕಾರಣಕ್ಕೆ ಅವ್ರು ಬಿಗ್ ಬಾಸಲ್ಲಿ ಯಾವ ರೀತಿ ಇದ್ದರು, ಏನು ಮಾಡಿದ್ರು ಅದನ್ನು ನೋಡಿನೇ ನಾಮಿನೇಟ್ ಮಾಡ್ತಿದ್ದಾರೆ. ಅವರು ಈ ಟಾಸ್ಕ್ ಕೊಟ್ಟಿರೋದಕ್ಕೆ ಒಂದು ಕಾರಣವೂ ಇರುತ್ತೆ. ಬಿಗ್ ಬಾಸಲ್ಲಿ ಮೇಯ್ನ್ ಅಂತ ಬರೋದೇ ನಾಮಿನೇಷನ್ ಮಾಡುವಾಗ ಜೆನ್ಯೂನಾಗಿ ನಾಮಿನೇಟ್ ಮಾಡ್ತಾರಾ? ನಾವು ತುಂಬ ಸೀಸನಿಂದ ನೋಡ್ಕೊಂಡು ಬಂದಿದ್ದೀವಿ. ಅವ್ರದ್ದು ಒಂದು ಗ್ರೂಪ್ ಅಂತ ಇರುತ್ತೆ. ಆ ಗ್ರೂಪಲ್ಲಿರೋರನ್ನ ಅವ್ರು ನಾಮಿನೇಟ್ ಮಾಡಲ್ಲ. ಯಾರನ್ನು ನೋಡಿದ್ರೆ ಆ ಮನೇಲಿ ಆಗಲ್ಲ ಅವರನ್ನ ನಾಮಿನೇಟ್ ಮಾಡ್ತಾರೆ. ಇದೇ ಕಾರಣಕ್ಕೆ ಇವ್ರ ಮನೆ ಒಳಗಡೆ ಹೋದರೆ ಯಾವ ರೀತಿ ನಾಮಿನೇಟ್ ಮಾಡ್ತಾರೆ, ಇವ್ರ ಮಾತಲ್ಲಿ ಸ್ಪಷ್ಟನೆ ಇದೆಯಾ, ಇವರು ಮಾಡ್ತಾ ಇರೋದು ಕರೆಕ್ಟಾಗಿದೆಯಾ, ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಈ ಟಾಸ್ಕ್ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಪ್ರೋಮೋದಲ್ಲಿ ಸ್ವಲ್ಪ ಮಾತ್ರ ತೋರಿಸಿದ್ದಾರೆ. ಇನ್ನು ಪೂರ್ತಿ ನೋಡಬೇಕಂದ್ರೆ ನಾವು ಫುಲ್ ಎಪಿಸೋಡ್ ನೋಡಬೇಕು. ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.